ಮುಂದೆ ಅದೊಂದು ಕೋಟಿ ಆಗಲಿ, ಅಂದಾಜು ವೆಚ್ಚ ಒಂದು ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಕೊಡೋರಿದ್ರು ಕೊಡಲ್ರಿ, ಯಾರು ಬೇಕಾದ್ರೂ ಕೊಡ್ಲಿ, ಉಳ್ಕತ್ತು ಅಂತ ಇಟ್ಕೊಳ್ಳಿ. ಒಂದು ನಿಧಿ ಮಾಡೋಣ, ಬಸವಣ್ಣವ್ರ ನಿಧಿ ಮಾಡೋಣ. ವರ್ಷಕ್ಕೆ ಒಂದೊಂದ್ಸರಿ ಅದ್ದೂರಿ ಬಸವಣ್ಣ ಜಯಂತಿ ಒಬ್ಬರ ಬ್ಯಾಂಕಲ್ಲ 40 ಲಕ್ಷ ಪ್ಲಸ್ ಅದ್ರ ಜೊತೆಗೆ ಅಡಿಷನಲ್ ಆಗಿ 40 ಲಕ್ಷದ ಜೊತೆಗೆ ಎಲ್ಲ ರಸೀದಿ ಮಾಡೋಣ, ಲೆಕ್ಕ ಇಡೋಣ. ಆ ಲೆಕ್ಕದ ಪ್ರಕಾರ ಒಬ್ಬರ ಕೈಲಿ ಕೊಡೋಣ, ಬ್ಯಾಂಕಲ್ಲಿ ಇಟ್ಟೋಣ. ಪ್ರತಿ ವರ್ಷ ಬಸವಣ್ಣವ್ರ ಜಯಂತಿನ ಅದ್ದೂರಿ ಮಾಡೋಣ. ಈ ಜಾಗ ಇಲ್ಲೇ ಫಿಕ್ಸ್ ಆಗಿದೆ ಸರ್ ಫೈನಲ್? ಇದೇ ಅಳ್ದು ಸುರಿದು ಅವತ್ತು ಇಲ್ಲೇ ಮಾಡ್ತೀವಿ. ನಮ್ಮ ಶಾಸಕರಿಗೆ ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಸೇರಿದರೆ, ಇಲ್ಲೇನು ಆ ಜಾತಿ ಗೀತಿ ಇಲ್ಲ. ಸಾರ್ವಜನಿಕವಾಗಿ ಇವತ್ತು ನಾವಿಲ್ಲಿ ಸೇರ್ಕೊಂಡು ಶಾಸಕರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶಾಸಕರು ಮತ್ತು ನಮ್ಮ ಎಲ್ಲ ಸಮಾಜದವರು ಬಸವಣ್ಣವರ ಪುತ್ಥಳಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಸರ್ಕಲಲ್ಲಿ ಅನ್ನೋದು ಭಾಳ ದಿವಸ ಆ ಕನಸಾಗಿತ್ತು. ಆ ಕನಸು ಇವತ್ತು ಈಡೇರಿದೆ ಅಂತ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಕೈಲಿ ಆಲ್ರೆಡಿ ಅವರೇ ಶಂಕುಸ್ಥಾಪನೆ ಆಗಿದೆ. ಅದಕ್ಕಾಗಿ ಎಲ್ಲ ಬಸವೇಶ್ವರ ನಿಲ್ದಾಣ ಅಂತೇಳಿ ಹೆಸರಿಡ್ತೀವಿ ಅಂತ ಅವತ್ತು ಹೇಳಿದರು. ಅದರಂತೆ ಇವತ್ತು ನಿಮಗೆ ಹೇಳಿದ್ದಾರೆ. ಅದಕ್ಕೆ ನಾವು ಮತ್ತೊಮ್ಮೆ ಸಾರ್ವಜನಿಕರ ಪರವಾಗಿ, ಸಮಾಜದ ಪರವಾಗಿ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದು 9 ಆ ಕಡೆ 2 ಫೈನಲ್ ಬರುತ್ತೆ. ಇಲ್ಲ ಇಲ್ಲಿ ಆಟೋಲ್ಲಿ ಇರ್ತಾವಲ್ರಿ, ಆಟೋ ನಿಲ್ಲುತ್ತೆ. ಆ ಜಾಗ ಎಲ್ಲ ಯಾಕೆ ಬೇಕು?